ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ ನಮ್ಮ ಬಾಯ್ಸ್ ಎಲ್ಲ ಸೇರಿಕೊಂಡು ಕತ್ಲೆಯಲ್ಲಿ ಪರಾಕ್ರಮ ಮಾಡಕ್ಕೆ ಹೋಗ್ತಿದ್ದೀವಿ. ಕತ್ಲೆಯಲ್ಲಿ ಪರಾಕ್ರಮ ನಡೀರಿ, ಕತ್ಲೆಯಲ್ಲಿ ಪರಾಕ್ರಮ ಹೋಣ ಆಯ್ತಾ? ರೆಕಾರ್ಡೇ ಮಾಡಿದ ನನ್ನ ಮಗನನ್ನು. ಓ ಕ್ರೇಜಿ. ಓ ಬ್ಯೂಟಿ, ಚೆಂದ ಚೆಂದ. ಓ ಓ ಬ್ಯೂಟಿ, ಛತ್ರ 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 ಕ್ರೇಜಿ. ಕಣ್ಣಿಗೆ ಮಣ್ಣಾಯ್ತು. ಲೆನ್ಸ್ ಬರ್ ಹಾಕಿದ್ದೀನಿ. ಬ್ರೋ ಹೊಡೀರಿ ಹೊಡೀರಿ. ಓ ಶಟ್, ಓ ಬ್ಯೂಟಿ ಬ್ಯೂಟಿ. ಬ್ರೋ ಓಕೆ ಅಲ್ವಾ? ಹಾಲಕ್ಕೆ ಹಾಲಕ್ಕೆ ಹೊಡಿ ಬ್ರೋ, ಹೊಡಿ ಹೊಡಿ. ಓಯ್ 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 ಕ್ರೇಜಿ. ಓಯ್ 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 ಓಯ್. ಓ ಓ ಕ್ರೇಜಿ. ಯಪ್ಪ ಒಳ್ಳೆ ಮಜಾ ಬಂತು. ಒಳ್ಳೆ ಮಜಾ ಬಂತು. ಸರ್ ಅಲ್ಲಿ ನಿತಿನ್ ಅಣ್ಣ ಅಡ್ಡ ಬರ್ಲಿ ಅಂದ್ರೆ ಯಾವಾಗ್ಲೇ ಬರ್ತಾ ಇದ್ದವ್ರು ಅಡ್ಡ ಬಂದ್ಬಿಟ್ಟು ಸಡನ್ನಾಗಿ ಅವ್ನಿಬ್ರು ಬೀಳೋರು. ನಾನು ಬೀಳ್ತಾ ಇದ್ದೆ, ಹಿಂಗ್ ಹಿಂಗ್ ಹೋಗ್ಬಿಟ್ಟು ನಿಲ್ಸ್ಕೊಂಡೆ. ಆಮೇಲೆ ಇದೇ ಇರ್ಬೇಕಾಗಿದ್ರು. ಇಲ್ಲ ಇಲ್ಲ ಹಂಗಾನಾಗಲ್ಲ. ಓಯ್ ಕ್ರೇಜಿ ಕ್ರೇಜಿ. ಓ ಇವಾಗ ಹೊಡಿತೀನಿ ನೋಡು. ಕ್ರೇಜಿ ಕ್ರೇಜಿ. ಓ ಬ್ಯೂಟಿ, ಅಡ್ಡ ಹಾಕಿದ್ರು. ಅಡ್ಡ ಬಂದ್ರು. ನಡೀರಿ ನಡೀರಿ ತಗ್ಲಾಕಂತ. ಅಲ್ಲಿ ಫುಲ್ಲು ಹೋಗಿ 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 ಹಳ್ಳ ಹೊಡೈತೆ. ಓ ಚಿಲ್ಲು ಚಿಲ್ಲು ಚಿಲ್ಲು.
ಬೀಳಿಸ್ತು ಓ ಎಲ್ಲ ಪುಷ್ ಮಾಡ್ರಪ್ಪ. ಓ ಹಳ್ಳ ಮಾಡಕ್ ಪುಟ, ಹಳ್ಳ ಆಗೋಯ್ತು, ಹಳ್ಳ ಆಗೋಯ್ತು. ಓ ಶಿಟ್. ಹೋಗಿ ಬ್ರೋ, ಹೊಡಿಬೇಕು ಬ್ರೋ, ಹೊಡಿಬೇಕು. ಹೋಗು ಹೇಳ್ತೀನಿ, ಹೋಗು ಆಯ್ತಾ. ಹೋಗ್ಬಿಟ್ಟ ಬರ್ಲಾ. ಓ ಕ್ರೇಜಿ, ಮಸ್ತ್ ಮಜಾ. ಕ್ರೇಜಿ. ಎತ್ತ ಇಲ್ಲೋಡಿಲ್ಲಿ ಕ್ಯಾಮ್ರಾ. ವಾವ್ ಕ್ರೇಜಿ. ಆ ವೆದರ್ಗೆ ಬೆಳಗ್ಗೆ ಒಂದು ಡ್ರೋನ್ ಶಾಟ್ ತೆಗ್ದೆ, ಸಕ್ಕದಾಗಿ ಬಂತು, ಬ್ಯೂಟಿಫುಲ್ ಆಗಿ. ಕ್ಲೌಡ್ ಬೆಡ್ಡು ಸಕ್ಕದಾಗಿ ಕಾಣ್ತೈತೆ ಇಲ್ಲಿ. ಇವಾಗ ಕ್ಲೌಡ್ ಬೆಡ್ ನೋಡ್ಕೊಂಡು ಫಾಗ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿ ವ್ಯೂ ಇದೆ. ಓನರ್ ಹೋಗ್ಬೇಡ ಅಂತಂದ, ಅಲ್ಲಿ ಪೈಪ್ ಇದೆ ಅಂತ. ಬಟ್ ನಾವು ಹೋಗ್ತೀವಿ, ಏನಾಗುತ್ತೆ ಅಂತ ಟ್ರೈ ಮಾಡ್ತಿದ್ದೀವಿ. ಚಿತ್ತಾಲ್ ನಡೀರಿ. ರಾತ್ರಿ ಎಲ್ಲ ನೋಡಿದ್ರಲ್ಲ ಪರಾಕ್ರಮಗಳು, ನಮ್ಮ ಬಾಯ್ಸ್ ಹೆಂಗಿತ್ತು ಅಂತ. ರಾತ್ರಿ ಪರಾಕ್ರಮ ಬ್ಯೂಟಿಫುಲ್ಲಾಗಿ ಕ್ರೇಜಿ ಆಗಿತ್ತು. ಹೆಲ್ಮೆಟ್ ಎಲ್ಲ ಇಲ್ಲೇ ಇಕ್ಬಿಟ್ಟಿದ್ದೀನಿ, ಕ್ಯಾಮ್ರಾ ಇಲ್ಲೇ ಇಕ್ಬಿಟ್ಟಿದ್ದೀನಿ, ಪವರ್ ಬ್ಯಾಂಕ್ ಇಲ್ಲೇ ಇಕ್ಬಿಟ್ಟಿದ್ದೀನಿ. ಫುಲ್ಲು ರಾತ್ರಿ ಚಳಿಗೆ ಕೋಲ್ಡ್ಗೆ ಹಿಮ ಬಿದ್ದು ಎಲ್ಲ ನೀರಾಗ್ಬಿಡೈತೆ. ಓಯ್ ಬನ್ರೋ. ಹೋಣ ಹೋಗ್ತೀಯ ಮುಂದೆ ಹೋಗ್. ಓ ನಮ್ಮ ರಾಹುಲ್ ಓ ಓ ಓ ಓ
ಬ್ಯೂಟಿ. ಓ ಕ್ರೇಜಿ. Oh! Crazy! Oi! Crazy! Oh, 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 oh! ಫುಲ್ ಇದಿದೆ ಅಂತ ಅಣ್ಣ, ಒಂದೇ ಸೆಕ್ಷನ್ ತಗೋಬೇಕಂತ. ಹಾಂ ಆಯಿತು, ಹೋಗ್ಬಿಡಾ. ನಮ್ಮ ಬಾಯ್ಸು ಹೆವಿ ಡಿಮೋಟಿವೇಶನ್ ಮಾಡ್ತಾರೆ. ಹೋಗ್ಬೇಡ್ರಿ 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 ಅಂತಾರೆ. ಅದು ಏನಂತ ಡಿಫಿಕಲ್ಟಿ ಇದೆ ನೋಡ್ಬಿಡೋಣ ಒಂದ್ಸಲ. ನಮ್ಮ ಕಣ್ಣನ್ನೇ ನೋಡೋದು ನಮ್ಗೆ ಗೊತ್ತಾಗಲ್ಲ. ಏನಿದೆ ಇಲ್ಲಿ? ಹೋಗಿಲ್ವಾ? ಇಲ್ಲ ಹೋಗಿಲ್ಲ. ಹೋಗ್ಬೋದಲ್ಲ? ಹಾಂ ಹೋಗಿದ್ದಾರಲ್ಲಪ್ಪ. ಹಾಂ ಸರ್, ಹಾಂ ಓಕೆ. ಆಲ್ ರೈಟ್, ಆಲ್ಮೋಸ್ಟ್ ನಮ್ಮ ರೈಡ್ ಮುಗೀತು. ನಾವೇನು ಪ್ಲ್ಯಾನ್ ಅಂದ್ಕೊಂಡಿದ್ವಿ ಅದೇ ಥರ ಬಂದ್ವಿ. ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಬಾಂಡ್ ಅನ್ನೋದು ಚೆನ್ನಾಗಿ ಕ್ರಿಯೇಟ್ ಆಯಿತು. ನಾನು ಎಲ್ಲರಿಗೂ ಅದನ್ನೇ ಹೇಳೋದು, ಬೈದ ತಕ್ಷಣ ಸ್ವಲ್ಪ ಎಲ್ಲ ಏನಾಗ್ಬಿಡ್ತಾರೆ, ನಾವು ಸಪ್ರೇಟ್ ಆಗಿಬಿಡ್ತಾರೆ. ಇಷ್ಟು ದೊಡ್ಡ ಗ್ರೂಪ್ ಬಂತು ಅಂದರೆ
ಆ ಗ್ರೂಪಲ್ಲೇ ಇನ್ನೊಂದು ಗ್ರೂಪ್ ಆಗ್ಬಿಡುತ್ತೆ. ನೆನ್ನೆ ಆಮೇಲೆ ಎಲ್ಲರೂ ಕರೆದ್ಬಿಟ್ಟು ಹೇಳ್ದೆ, ದ ಬ್ಯೂಟಿ ಆಫ್ ಗ್ರೂಪ್ ಏನಪ್ಪ ಅಂದರೆ ಎಲ್ಲ ಒಟ್ಟಿಗೆ ಬೆರೆತು ಆಟ ಆಡಿಕೊಂಡು ಮಜಾ ಮಾಡೋದು, ಅವಂಗಿದ್ರೇ ಮಜಾ ಇರೋದು ಅಂತ. ಆಮೇಲೆ ಸ್ವಲ್ಪ ಟೈಮ್ ಇತ್ತು, ಲಗೋರಿ ಆಡಿದ್ರಿ ಒಂದು ಅರ್ಧ ಮುಕ್ಕಾಲು ಅವರು. ಲಗೋರಿ ಆಡೋಷ್ಟರಲ್ಲಿ ಎಲ್ಲ ಫುಲ್ಲು ಮಜಾ ಮಾಡಿ ಎಲ್ಲ ಇದಾಗ್ಬಿಟ್ರು. ಆಮೇಲೆ ನೈಟು ಕ್ಯಾಂಪಿಂಗ್ ಎಲ್ಲ ನಾವು ಸೆಟಪ್ ಮಾಡಿಬಿಟ್ಟು ಅವ್ರು ಕ್ಯಾಂಪಿಂಗ್ ಸೆಟಪ್ ಮಾಡಿಕೊಟ್ಟಿದ್ರು. ಜೊತೆಗೆ ನಾವು ತೊಗೊಂಡೋಗಿ ಕ್ಯಾಂಪ್ಸ್ ಎಲ್ಲ ಫುಲ್ ಸೆಟಪ್ ಮಾಡಿ ಫುಲ್ ಸರ್ಕಲಲ್ಲಿ ಸೆಂಟ್ರಲ್ ಕ್ಯಾಂಪ್ ಫೈರ್ ಎಲ್ಲ ಹಾಕ್ಕೊಂಡು ಸಖತ್ತಾಗಿತ್ತು. ಒಳ್ಳೆ ಮಜಾ ಮಾಡಿದ್ವಿ. ಬೋಳಿ ಮಕ್ಕಳ ಆಟ ಆಡ್ತಾವ್ರು ಹಂಗೆ. ತಿಕ್ಕ ಮುಚ್ಕೊಂಡು ನಾನು ಸೈಡಿಗೆ ಒಂದು ಸಾಯ್ರಲ್ಲಿ ಸೈಡಿಗೆ ಎಳ್ದಾಕ್ಬಿಟ್ರು ಅವ್ರನ್ನ, ರಸವನ್ನು. ಸೊ ಕ್ಯಾಂಪ್ ಫೈರ್ ಎಲ್ಲ ಹಾಕ್ಕೊಂಡು ಒಳ್ಳೆ ಮಜಾ ಮಾಡಿದ್ರು ನೈಟು. ಆಮೇಲೆ ನಾವೆಲ್ಲ ಒಂದು 11 ಗಂಟೆ 11:30 ಎಲ್ಲ ನಾವು ಎಲ್ಲರೂ ಮಲ್ಕೊಂಡ್ಮೇಲೆ ಒಂದು ಗಂಟೆ ಶುರು ಆಗಿತ್ತು. ತಿರ್ಗಾ ಹುಡುಗರು ಎದ್ದು ಬಂದು ಕಾಮಿಡಿ ಮಾಡ್ತಾರೆ ಕಾಮಿಡಿ ಮಾಡ್ಕೊಂಡು ನಗ್ತಾರೆ ಅವರೇ ಜೋರಾಗಿ. ನಮಗೂ ಕ್ಯಾಂಪ್ ಫೈರ್ ನಾವು ಕ್ಯಾಂಪ್ಗೆ ಮಲ್ಕೊಂಡಿದ್ದೀವಿ, ನಮಗೂ ನಿದ್ದೆ ಬಂದಿಲ್ಲ, ಅವ್ರಿಗೂ ನಿದ್ದೆ ಬರ್ದಿರ ಬಂದು ಹೊರಗಡೆ ಕೂತ್ಕೊಂಡು ಕಾಮಿಡಿಲಿ ಮಾಡ್ಕೊಂಡು ಬೆಳಗಿನ ಜಾವವರೆಗೂ ನಿದ್ದೆನೇ ಮಾಡಿಲ್ಲ ಯಾರೂ. ಆಮೇಲೆ ಬೆಳಗ್ಗೆ ಇದು ಸುರ್ಮನೆ ಫಾಲ್ಸ್ಗೆ ಹೋಗಿದ್ವಿ, ಅಲ್ಲೂ ಸಖತ್ತಾಗಿತ್ತು, ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ವಿ. ಫಾಲ್ಸಲ್ಲಂತೂ ಕ್ರೇಜಿ ಫನ್ ಮಾಡಿದ್ವಿ. ಈ ಅಪ್ಪ ಅದು ಯಾವ ಥರ ಫನ್ ಮಾಡಿದ್ವಿ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಯೂಟ್ಯೂಬಲ್ಲಿ ಹಾಕಿಲ್ಲ, ಅದು ಯೂಟ್ಯೂಬ್ಗೆ ವೀಡಿಯೋ ಮಾಡಿಲ್ಲ. ಬಟ್ ಫಾಲ್ಸ್ ವ್ಯೂದು ಸ್ವಲ್ಪ ಶಾರ್ಟ್ ವೀಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಬಟ್ ಅದರ್ವೈಸ್ ಇಟ್ ವಾಸ್ ಸೂಪರ್ ಫನ್ನು. ಇನ್ ಕೇಸ್ ನೀವೇನಾದ್ರು ಕಳ್ಸೋ ಕಡೆ ಬಂದರೆ, ಈ ಹೊರನಾಡು ಕಡೆ ಬಂದರೆ ಸ್ಟೇ ಆಗಬೇಕು ಅಂತಂದರೆ, ಈ ಸ್ವಲ್ಪ ಲಕ್ಸುರಿಯಸ್ ಆಗಬೇಕು ಅಂತಂದರೆ, ಒಳ್ಳೆ ಕಂಫರ್ಟ್ ಲಕ್ಸುರಿಯಸ್ ಆಗಿ ರೆಸಾರ್ಟ್ ಥರ ಬೇಕು ಅಂದರೆ ಪರಂಪರಾ ರೆಸಾರ್ಟ್ ಅವ್ರದ್ದು ರೂಮ್ಸು ಎಲ್ಲ ಇದ್ದಾವೆ, ಚೆಕ್ಔಟ್ ಮಾಡಿ. ಇನ್ ಕೇಸ್ ನಿಮಗೆ ಅಡ್ವೆಂಚರ್ ಕ್ಯಾಂಪಿಂಗ್ ಥರ ಬೇಕು ಅಂದರೆ, ಸೊ ಮೇಲ್ಗಡೆ ಕ್ಯಾಂಪಿಂಗು ಸೆಟಪ್ ಕೂಡ ಅವರು ಮಾಡಿದ್ದಾರೆ. ಇವಾಗ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಲ್ಲ ಆ ಥರ ಇರುತ್ತೆ. ಮೇಲೆ ಪೀಕಲ್ಲಿ ಸ್ವಲ್ಪ ಆಫ್ ರೋಡು, ಅವ್ರದ್ದು ಜೀಪ್ ಕೂಡ ಇರುತ್ತೆ, ಬಟ್ ಮೇಲ್ಗಡೆ ಎಲ್ಲ ಅರೇಂಜ್ ಮಾಡಿಕೊಡ್ತಾರೆ, ಸಾಕಾಗಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ರೈಡ್ ಆಫ್ ಕಳಸ ಅಡ್ವೆಂಚರು. ಏನು ಪ್ಲ್ಯಾನ್ ಮಾಡಿದ್ವಿ, ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಇನ್ನು ಮನೆ ಹೋಗೋಷ್ಟರಲ್ಲಿ ಸುಮಾರು ಒಂದು 12 ಗಂಟೆ 1 ಗಂಟೆ ಆಗ್ಬೋದು. ಮತ್ತು ಊಟ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ. ಬಟ್ ಅದರ್ವೈಸ್ ಎವ್ರಿಥಿಂಗ್ ವೆಂಟ್ ವೆಲ್. ಬಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಈ ಥರ ರೈಡ್ ಆರ್ಗನೈಸ್ ಮಾಡಿದ್ರು ನನಗೆ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ, ಒಳ್ಳೆ ಅಮ್ಯುನಿಟೀಸ್ ಸಿಗುತ್ತೆ. ಹಿಂಗೆ ಏನಾದ್ರು ಒಂದು ಮಾಡಿಕೊಡಿ ಅಂದರೆ ನಮ್ಮನ್ನು ಮಾಡಿಕೊಡ್ತಾರೆ, ಕೇಳ್ತಾರೆ. ಇವಾಗ ನನಗೆ ಟೆಂಟ್ ಬೇಕಾಗಿತ್ತು, ಟೆಂಟ್ಸು ಎಕ್ಸ್ಟ್ರಾ ಬೇಕಾಗಿತ್ತು ನನಗೆ. ಅಲ್ಲಿ ಬೆಂಗಳೂರಲ್ಲಿ ನಾನು ತೊಗೊಂಬರೋದು ಅಲ್ಲೆಲ್ಲ ಗಿಂಟು ಎಲ್ಲ 2 ದಿನ ಕೊಡಬೇಕಾಗಿತ್ತು ನನಗೆ. ಇಲ್ಲೂ ನಾನು ಬಂದು ನಾವು ಕೇಳಿದೆ, ಲಾಸ್ಟ್ ಟೈಮ್ ಹೋಗಿದ್ವಲ್ಲ ನಾನು ಐರನ್ ಪೀಕ್ ಹೋಮ್ ಸ್ಟೇ, ಆ ಹುಡುಗನ್ನ ಕೇಳಿದೆ. ಆ ಹುಡುಗ ಬಾ ನಾನು ಕೊಡ್ತೀನಣ್ಣ ಅಂದ್ಬಿಟ್ಟು ಕೊಟ್ಟ. 4 ಟೆಂಟ್ ಎಕ್ಸ್ಟ್ರಾ ಕೊಟ್ಟ, ಸ್ಲೀಪಿಂಗ್ ಬ್ಯಾಗ್ಸ್ ಕೊಟ್ಟ. ಆಮೇಲೆ ಕಾಸು ಎಷ್ಟು ಕೊಡಬೇಕಪ್ಪ ಅಂತ ಕೇಳಿದ್ದಕ್ಕೆ ನಾನು ಎಷ್ಟೋ ಕೊಡೋಗೋಣ ಅಂತಂದ. ನಾನು ಆಮೇಲೆ ಇವಾಗ ಅಲ್ಲೇ 2 ದಿನ ಬಾಡಿಗೆ ಅಂತ ನನಗೆ ಎಷ್ಟಾಗಿರೋದು ಅದನ್ನೇ ಕೊಟ್ಬಿಟ್ಟೆ. ಅಪ್ಪ ಇಲ್ಲಿ ಬಿಡು, ಹೇಳಿದ ತಕ್ಷಣ ಕೊಟ್ಟಿದ್ದಾನೆ ಅಂತ. ಬಟ್ ಆ ಒಂದು ರೆಸ್ಪೆಕ್ಟ್ನ, ಆ ಒಂದು ಮರ್ಯಾದೆನ ಉಳಿಸ್ಕೊಂಬಂದಿದ್ದೀನಿ ಇಷ್ಟು ವರ್ಷ ನಾನು ಈ ಥರ ಆರ್ಗನೈಸ್ ಮಾಡಿಕೊಂಡು. ಅದಕ್ಕೆಲ್ಲ ಎಲ್ಲರ ಸಪೋರ್ಟ್ ಕಾರಣ, ನನ್ನ ಹಾರ್ಡ್ ವರ್ಕು, ಪೇಷನ್ಸು, ಕನ್ಸಿಸ್ಟೆನ್ಸಿ ಕಾರಣ. ಸೊ ಅಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ಫಸ್ಟ್ ಟೈಮ್ ನೋಡ್ತಾರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಒಂದೇ ಮಾತರಂ. ಜೈ ಕರ್ನಾಟಕ.